ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಭೂಪಾಲ್ ಮಾತಾಡ್ತಾ ಇದ್ದೇನೆ. ಸೊ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರ ನೇತೃತ್ವದ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಅನ್ನುವಂಥ ಒಂದು ಅಂಬೇಡ್ಕರ್ ಸ್ಮಾರ್ಟ್ ಕಾರ್ಡ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿ ತಂದಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ನೋಂದಣಿಯಾದಂತಹ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳೇನಂತಂದರೆ ಇವರಿಗೇನಾದರೂ ಅಪಘಾತವಾಗಿ ಸಾವನ್ನಪ್ಪಿದರೆ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಧನ ಸಹಾಯವನ್ನು ನೀಡಲಾಗ್ತದೆ. ಅದ ನಂತರ ಎರಡನೇದಾಗಿ ಇವರಿಗೆ ಅಪಘಾತದಿಂದ ಆಸ್ಪತ್ರೆಗೆ ದಾಖಲಾದರೆ ಆಸ್ಪತ್ರೆ ವೆಚ್ಚವಂತೇಳಿ 50,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗ್ತದೆ. ಸಹಜ ಸಾವಿಂದ ಏನಾದರೂ ಇವರು ಮೃತಪಟ್ಟಿದ್ದೆ ಆದರೆ 10,000 ರೂಪಾಯಿಯನ್ನು ಅವರಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೋಸ್ಕರ ಧನ ಸಹಾಯವನ್ನು ನೀಡಲಾಗ್ತದೆ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತದ ಯೋಜನೆ ಅಡಿಯಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾವು ಜಾಗೃತಿ ಮೂಡಿಸುವ ಒಂದು ಪ್ರಯತ್ನವಾಗಿ ನಮ್ಮ ಬಳ್ಳಾರಿಯ ಏನು ಇವತ್ತು ಮಯೂರ ಹೋಟೆಲ್ ಮುಂದ್ಗಡೆ ಏನು ಪತ್ರಿಕೆ ವಿತರಕರಂತ ಇದ್ದಾರೆ, ಅಂದರೆ ಪತ್ರಿಕೆಗಳನ್ನು ಹಂಚುವಂತಹ ಒಂದು ಕೆಲಸ ಮಾಡುವಂಥವ್ರನ್ನ ಭೇಟಿಯಾಗಿ ಅವರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡೋಣ ಅಂತ ಇದ್ವಿ. ಆ ನಿಟ್ಟಿನಲ್ಲಿ ಬನ್ನಿ ಇಲ್ಲಿ ಬಳ್ಳಾರಿಯ ಕಾರ್ಮಿಕರು ಯಾವ ರೀತಿ ಅಂತ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ನೋಡೋಣ. ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಕೈಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು. ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಡೋಣ ಬನ್ನಿ. ನನ್ನ ಹೆಸರು ಮೊಹಮ್ಮದ್ ಅಂತೇಳಿ, ನಾನು 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಗೆ ಯಾವುದೇ ಯೋಜನೆಗಳು ಇದ್ದಿಲ್ಲ ಅವಾಗ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾಗಿಂದ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕರದು ಅದು ಇದು ಒಳ್ಳೆ ಇದು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಇನ್ಶೂರೆನ್ಸಿಗೆ 1 ಲಕ್ಷ ರೂಪಾಯಿ ಮಾಡಿದ್ದಾರೆ, ಮತ್ತು ನ್ಯಾಚುರಲ್ ಡೆತ್ಗೆ 10,000 ಮಾಡಿದ್ದಾರೆ, ಆ್ಯಕ್ಸಿಡೆಂಟಿಗೆ 50,000 ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಸಂತೋಷ್ ಲಾಡ್ ಅವರು. ನಮ್ಮನ್ನ ಯಾರು ಇಷ್ಟು ದಿವಸ ಆಯಿತು, ಇಷ್ಟು ವರ್ಷ ಆಯಿತು ಯಾರು ಕನ್ಸಿಡರೇ ಮಾಡಿಲ್ಲ ನಮಗೆ. ಈ ಸರ್ಕಾರ ಬಂದಿದ್ದಾಗ ನಮ್ಮ ಸಂತೋಷ್ ಲಾಡ್ ಅವರು ಸ್ವಲ್ಪ ಕೇರ್ ತಗೊಂಡು ಮಾಡ್ತಾಯಿದ್ದಾರೆ. ಅವರು BP ನ್ಯೂಸ್ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ವಿತರಕರಿಗೆ ನಾವೇ ಹೇಳಿ ಖುದ್ದಾಗಿ ನಾವೇ ಆನ್ಲೈನಲ್ಲಿ ಅಪ್ಲೈ ಮಾಡಿಕೊಡ್ತೀವಿ. ಅದೇ ಸರ್, ನಮಗೆ ಮಳೆ ಬಂದರೆ ಬಿಸಿಲು ಬಂದರೆ ಹುಡುಗರಿಗೂ ಬರ್ತಾಯಿಲ್ಲ, ಮತ್ತು ಅವ್ರಿಗೆ ಯಾವುದೇ ಒಂದು ಯೋಜನೆ ಇಲ್ಲ. ನ್ಯಾಚುರಲ್ಲಾಗಿ ಹುಡುಗರು ಪೇಪರ್ ಹಾಕಕ್ಕೆ ಹೋಗ್ತಿರ್ತಾರೆ, ನಾಯಿಗಳು ಕಡಿತಾವೆ, ಮತ್ತು ರಾತ್ರಿ ಒಂದೊಂದು ಸರಿ ಎಲ್ಲನ ಕುಣಿಗಳಿರುತ್ತವೆ, ಬೀಳ್ತಾರೆ. ಅವ್ರಿಗೆ ಯಾವುದೇ ಆಗಲಿ ಆರೋಗ್ಯ ಸಮಸ್ಯೆಗೆ ಉಚಿತವಾಗಿ ಇಲ್ಲ. ಈಗ ಎಲ್ಲ ಉಚಿತವಾಗಿ ಮಾಡ್ತಿದ್ದಾರೆ ಕಾರ್ಮಿಕರು. ಸಂತೋಷ್ ಲಾಡ್ ಅವರಿಗೆ ಭಾರಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟುತ್ತಾರದು ಅತ್ಯಂತ ಪ್ರಶಂಸನೀಯವಾದುದು. ಹಮಾಲರು, ಚಿಂದಿ ಆಯುವವರು, ಮನೆ ಕೆಲಸದವರು, ಟೈಲರ್, ಅಗಸರು, ಕ್ಷೌರಿಕರು, ಅಕ್ಕಸಾಲಿಕರು, ಕಮ್ಮಾರರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಸ್ವತಂತ್ರ ಲೇಖನಕಾರರು, ಫೋಟೋಗ್ರಾಫರ್, ಗಿಗ್ ಕಾರ್ಮಿಕರು, ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು 23 ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ.